ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ನಾನು ಬಂದಿದ್ದೇನೆ. ದೊಡ್ಡ ವಿಡಿಯೋನೆಲ್ಲ ಸಿಂಪಲ್ ಒಂದು ಶಾರ್ಟ್ ಆಗಿ ವಿಡಿಯೋ ಮಾಡ್ತಾ ಇದ್ದೇನೆ. ಪ್ರತಿ ಸಲ ಇರುವ ಹಾಗೆ ದೊಡ್ಡ ಸೆಟಪ್ ಏನಿಲ್ಲ. ಒಂದು ಕಡೆ ಕುಳಿತುಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಒಂದು ನನ್ನ ಯೂಟ್ಯೂಬ್ ವಿಡಿಯೋಗೆ ಬಂದಿರುವಂತಹ ಒಂದು ಕಮೆಂಟ್ಗೆ ಪ್ರತ್ಯುತ್ತರವನ್ನು ನಾನು ಈ ವಿಡಿಯೋದ ಮೂಲಕ ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ನಿಮಗೆ ಸಿಲ್ಲಿ ಅಂತ ಅನಿಸಿದ್ರು ಕೂಡ ಕೆಲವೊಂದು ಜನರ ಮೆಂಟಾಲಿಟಿ ಯಾವ ಲೆವೆಲ್ಗೆ ಇರ್ತದೆ ಅನ್ನೋದಕ್ಕೆ ಉದಾಹರಣೆ ಕೂಡ ಹೌದು. ಆ ಕಮೆಂಟನ್ನು ನಿಮಗೆ ನಾನು ಈಗ ತೋರಿಸ್ತಾ ಇದ್ದೇನೆ. ಸಮಯದ ಅಭಾವದಿಂದಾಗಿ ನನಗೆ ರೆಗ್ಯುಲರ್ ಆಗಿ ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ನಾನು ಮಾಡಿರುವ ಕೆಲವು ವಿಡಿಯೋಗಳಲ್ಲಿ ಒಂದು 2-3 ವಿಡಿಯೋ ಅತ್ಯಾಚಾರ ಸಂತ್ರಸ್ತೆಯ, ಉದಾಹರಣೆಗೆ ಈ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ನ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಾನು ಮಾತಾಡಿರ್ಬೋದು. ಅಂತಹ 2 ವಿಡಿಯೋಗಳಿಗೆ ಸೇಮ್ ಕಮೆಂಟನ್ನು ಒಬ್ಬನೇ ವ್ಯಕ್ತಿ ಹಾಕಿದ್ದಾರೆ. ಆ ಕಮೆಂಟ್ ಹೀಗಿದೆ ನೋಡಿ. Sir, Madam, the Honorable City Civil and Session Judge CCH 11 has issued suit summons on you D33 to be served through YouTube channel. Hence, I am intimating the same. Next date scheduled for your appearance is 18/9/2024 at 11 AM. Regards, S. Rajashekar, Advocate and Associates. ಅಂದರೆ ಇದರಲ್ಲಿ ನಾನು ಹಾಕಿರುವಂತಹ ವಿಡಿಯೋಗಳಿಗೆ ರಿಸ್ಟ್ರಿಕ್ಷನ್ ಕೋರ್ಟ್ ಕಡೆಯಿಂದ ಸಮನ್ಸನ್ನು ಇಶ್ಯೂ ಮಾಡಿದ್ದಾರೆ. ಅದು ಇವತ್ತಿನ ಡೇಟಿಗಿದೆ. ಅವರು ಆ್ಯಕ್ಚುಲಿ ಮೆಸೇಜ್ ಮಾಡಿದ್ರು ನಿನ್ನೆ. ಇವತ್ತಿನ ಡೇಟ್ 11 AM ನಾನು ನನ್ನ ಬೆಳಕು ತಂಡ ಕೋರ್ಟ್ಗೆ ಹಾಜರಾಗಬೇಕು ಅಂಥೇಳಿ ಸಮನ್ಸನ್ನು ಯಾವುದೇ ಮೇಲಲ್ಲೆಲ್ಲ ಯೂಟ್ಯೂಬ್ನ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಕಳಿಸಿದ್ದಾರೆ. ಇಂತಹ ಕಮೆಂಟ್ಗಳು ಸಾಮಾನ್ಯವಾಗಿ ಎಲ್ಲ ಯೂಟ್ಯೂಬರ್ಗಳಿಗೆ ಅವರ ಕಮೆಂಟ್ ಸೆಕ್ಷನಲ್ಲಿ ಬರ್ತಾ ಇರುತ್ತೆ. ಅದಕ್ಕೇನು ತಲೆ ಕೆಡಿಸಿಕೊಳ್ಳುವ ಅಗತ್ಯ ಇರುವುದಿಲ್ಲ. ಆದರೆ ಈ ಒಂದು ಕಮೆಂಟ್ ತುಂಬ ಸ್ಪೆಷಲ್ ಆಗಿತ್ತು. ಏನಂತ ಹೇಳಿದರೆ, ಅವರು ಕೋರ್ಟ್ನ ಕಾಪಿಯನ್ನು ಯಾವುದೇ ಮೇಲ್ ಮುಖಾಂತರವಾಗಲಿ ಅಥವಾ ಲೆಟರ್ ಹೆಡ್ ನಮ್ಮ ಪೋಸ್ಟ್ಗೆ ಬರುವಾಗೆ ಆಗಲಿ ಕಳಿಸಲಿಲ್ಲ. ಬದಲಾಗಿ ಯೂಟ್ಯೂಬ್ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ದಾರೆ. ಅದು ರಿಯಲ್ ಆಗಿ ಹಾಕಿದ್ದಾರಾ ಅಥವಾ ನಾನ್ಸೆನ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಅಥವಾ ಫೇಕ್ ಆಗಿ ಹಾಕಿದ್ದಾರಾ ಗೊತ್ತಿಲ್ಲ. ಏನೇ ಇರಲಿ, ಆದರೆ ಹಾಕಿದವರ ಮೆಂಟಾಲಿಟಿ ಯಾವ ರೀತಿ ಇರ್ಬೋದು? ಇವರು ಅತ್ಯಾಚಾರಿಗಳ ಸಪೋರ್ಟ್ಗಾಗಿ ಮಾತನಾಡ್ತಾ ಇದ್ದಾರಾ, ಅಲ್ಲವಾ ಸೌಜನ್ಯಗಳ ಪರವಾಗಿ ಮಾತಾಡ್ತಾ ಇದ್ದಾರಾ? ಯಾರ ಪರವಾಗಿ ಇವರು ಇದ್ದಾರೆ? ಯಾರ ಪರವಾಗಿ ಇವರು ಮಾತಾಡ್ತಾ ಇದ್ದಾರೆ? ಹಾಗೆಯೇ ಈ ಪುಣ್ಯಾತ್ಮರು ಯಾವ ಎಲ್ಲ ವಿಡಿಯೋಗಳಿಗೆ ಸೇಮ್ ಕಮೆಂಟನ್ನು ಕಾಪಿ ಪೇಸ್ಟ್ ಮಾಡಿದ್ದಾರೆ ಅಂತೇಳಿ ನೋಡುವಾಗ, ನಾನೊಂದು 6-7 ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಅನ್ಯಾಯ ಅತ್ಯಾಚಾರಗಳು ನಡೆಯುವಾಗ ದೈವಗಳು ಯಾಕೆ ಕಾರಣಿಕ ತೋರಿಸುತ್ತಿಲ್ಲ? ನಿಮಗೆಲ್ಲರೂ ಗೊತ್ತಿರುವ ಹಾಗೆ ತುಳುನಾಡಿನಲ್ಲಿ ನಾವು ದೈವಗಳನ್ನು ದೇವರಷ್ಟೇ ನಂಬ್ತೇವೆ, ತುಂಬ ಭಯಭಕ್ತಿ ಇಟ್ಕೊಂಡಿದ್ದೇವೆ. ಇಂತಹ ದೈವಗಳಿರುವ ನಾಡಿನಲ್ಲಿ ಸೌಜನ್ಯ ಎಂಬ ಹೆಣ್ಣು ಮಗಳಿಗೆ ಅತ್ಯಾಚಾರ ಅನಾಚಾರ ನಡೆದಾಗ ದೈವಗಳು ಯಾಕೆ ಸುಮ್ಮನಿತ್ತು ಅನ್ನೋದರ ಬಗ್ಗೆ ನನ್ನದೇ ಒಂದು ಅಭಿಪ್ರಾಯನ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ. ಹಾಗೆ ಇನ್ನೊಂದು ವಿಡಿಯೋ ಮಾಡಿದ್ದೆ ರೀಸೆಂಟಾಗಿ. ಅತ್ಯಾಚಾರ ಸಂತ್ರಸ್ತೆಯ ಬಗ್ಗೆ ಮಾತನಾಡಿದರೆ ಯೂಟ್ಯೂಬ್ ಚಾನಲ್ ಸಸ್ಪೆಂಡ್ ಆಗುತ್ತಾ? ಯಾಕೆ ನಮ್ಮ ದೇಶದ ಕಾನೂನಿಗೆ ಅತ್ಯಾಚಾರಿಯ ಮೇಲೆ ಕರುಣೆ ಉಕ್ಕಿ ಬರುತ್ತದೆ? ಇಲ್ಲಿ ಕೂಡ ನಾನು ಸೌಜನ್ಯ ಕೇಸ್ ಮತ್ತು ಕೋಲ್ಕತ್ತಾದಲ್ಲಿ ನಡೆದಿರುವಂತಹ ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಕಂಪ್ಯಾರಿಸನ್ ಆಗಿ ವಿಡಿಯೋ ಮಾಡಿದ್ದೆ. ಇಲ್ಲಿ ನಾನು ಯಾರನ್ನು ನೋಯಿಸುವ ಕೆಲಸ ಮಾಡಿಲ್ಲ, ಆರೋಪಿಗಳ ಬಗ್ಗೆ ಮಾತನಾಡಿಲ್ಲ. ಆದರೂ ಕೂಡ ಈ ರೀತಿಯಾದಂತಹ ಕೆಲವು ಕ್ರಿಮಿಗಳು ಈ ಕೋರ್ಟ್ನಲ್ಲಿ ಏನು ಸಂಭಾಷಣೆ ಮಾಡ್ತೀರಿ, ಆ ರೀತಿಯಾಗಿರುವಂತಹ ಕಮೆಂಟನ್ನು ಕಾಪಿ ಪೇಸ್ಟ್ ಮಾಡಿ ನಮಗೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡ್ತಾರೆ ಅಂತ ಹೇಳಿದರೆ, ಇವರ ಒಂದು ಮನಸ್ಥಿತಿಗೆ ಆ ದೇವರೇ ಬುದ್ಧಿ ಕೊಡಬೇಕಷ್ಟೇ. ಇದನ್ನೆಲ್ಲ ನೋಡುವಾಗ ನಮಗೆ ಅನಿಸುವುದಿಷ್ಟೇ, ಈ ದೇಶದಲ್ಲಿ ಈ ನ್ಯಾಯಾಂಗ ವ್ಯವಸ್ಥೆ ಅಡಿಯಲ್ಲಿ ಬಡವರಿಗೆ, ಪಾಪದವರಿಗೆ ನ್ಯಾಯ ಸಿಗ್ಬೋದಾ? ಖಂಡಿತವಾಗಿಯೂ ಬಡವರಿಗೆ ಈ ವಿಷಯದಲ್ಲಿ ನ್ಯಾಯ ಮರೀಚಿಕೆಯೇ. ಎಲ್ಲಿಯವರೆಗೆ ಆರೋಪಿಗಳನ್ನು ರಕ್ಷಿಸುವ ಪ್ರಭಾವಿಗಳು, ರಾಜಕಾರಣಿಗಳು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರುತ್ತೋ ಅಲ್ಲಿಯವರೆಗೆ ಬಡವರಿಗೆ ನ್ಯಾಯ ಸಿಗೋದಿಲ್ಲ. ಅಂತಹವರ ನಡುವಲ್ಲಿ ಇಂತಹ ಈ ಕಮೆಂಟ್ ಹಾಕುವವರು, ಕಮೆಂಟ್ ಹಾಕಿ ಹೆದರಿಸುವವರ ಇನ್ನೊಂದು ಗುಂಪು. ಈ ರೀತಿಯಲ್ಲಾದರೆ ನಮ್ಮ ದೇಶ ಖಂಡಿತವಾಗಿಯೂ ಎಷ್ಟೇ ಆರ್ಥಿಕತೆಯಲ್ಲಿ ಮುಂದೆ ಹೋದರೂ ಕೂಡ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹಿಂದೆ ಬಿದ್ದರೆ ಆ ದೇಶದ ಅವನತಿ ಖಂಡಿತ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಂದರೆ ಯಾವಾಗ ಅಧರ್ಮ ಅನೀತಿಗಳು ಜಾಸ್ತಿಯಾಗಿ ಬಡವರಿಗೆ ನ್ಯಾಯ ಮರೀಚಿಕೆಯಾಗುತ್ತೋ ಅಂತಹ ಸಮಯದಲ್ಲಿ ತಾನು ಈ ಭೂಮಿಯಲ್ಲಿ ಮತ್ತೆ ಮತ್ತೆ ಜನ್ಮವೆತ್ತಿ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು, ನ್ಯಾಯವನ್ನು ಎತ್ತಿ ಹಿಡಿಯುತ್ತೇನೆ ಅಂತೇಳಿ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಇಂತಹ ಕಾಲಘಟ್ಟದಲ್ಲಿ
ಇಂತಹ ಕಲಿಯುಗದಲ್ಲಿ ಈ ರೀತಿ ಅಧರ್ಮಗಳು ನಡೀತಾ ಇರುವುದು ನೋಡಿದರೆ ಖಂಡಿತವಾಗಿಯೂ ಆ ದೇವರೇ ಬಂದು ಆ ಧರ್ಮವನ್ನು ನ್ಯಾಯವನ್ನು ರಕ್ಷಿಸಬೇಕು ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಇಂದಿನ ಕಾನೂನು ವ್ಯವಸ್ಥೆ. ಇನ್ನಾದರೂ ಇಂತಹ ಒಂದು ವ್ಯವಸ್ಥೆ ಬದಲಾಗಬೇಕು. ಆ ದೇವರು ಅಧರ್ಮಿಗಳಿಗೆ ಜ್ಞಾನವನ್ನು, ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಧರ್ಮವನ್ನು ಎತ್ತಿ ಹಿಡಿಬೇಕು, ರಕ್ಷಿಸಬೇಕು. ಇನ್ನಾದರೂ ನಮ್ಮ ಕಾನೂನು ವ್ಯವಸ್ಥೆ ಸುದೃಢವಾಗಲಿ, ಅನ್ಯಾಯ ಅನಾಚಾರಿಗಳನ್ನು ಶಿಕ್ಷಿಸಲಿ, ಒಳ್ಳೆಯವರನ್ನು, ನ್ಯಾಯ ಮಾರ್ಗದಲ್ಲಿ ನಡೆಯುತ್ತಿರುವವರನ್ನು ದೇವರಂತೆ ಬಂದು ರಕ್ಷಿಸಲಿ ಎನ್ನುವ ಹಾರೈಕೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.